ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಮಲೆನಾಡಿಗರ ಸ್ಪೆಷಲ್ ಆಗಿರುವಂತಹ ಕೆಸುವಿನ ಸೊಪ್ಪಿನಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಕೆಸುವಿನ ಸೊಪ್ಪನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ನಾನು ಹಿಂದಿನ ದಿನ ರಾತ್ರಿಯೇ ಇದನ್ನು ಸೊಪ್ಪನ್ನು ತಂದಿಟ್ಕೊಂಡಿದ್ದೀನಿ. ಸೊಪ್ಪು ಕೊಯ್ದಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದರ ತುರ್ಕೆ ಜಾಸ್ತಿ ಕಟ್ ಮಾಡಬೇಕಾದ್ರೆ ತುರ್ಕೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿದರೆ ಒಳ್ಳೆಯದು. ನಾನು ಇದನ್ನು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಆನಂತರ ದಂಟಲ್ಲಿರೋ ನಾರುಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನಾರನ್ನ ತೆಗೆದಿಲ್ಲ ಅಂದರೆ ಅದು ಚೆನ್ನಾಗಿ ಕರಗೋದಿಲ್ಲ. ಹಾಗಾಗಿ ನಾವು ಕಟ್ ಮಾಡ್ಕೋಬೇಕಾದ್ರೆ ಸೊಪ್ಪನ್ನು ಚೆನ್ನಾಗಿರೋದು ನೋಡಿ ಕಟ್ ಮಾಡ್ಕೊಂಡು ತಂದಿಟ್ಕೋಬೇಕು. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಕೆಸಿನ ಸೊಪ್ಪನ್ನು ನಾವು ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊತೀವಿ ಅನ್ನೋ ಆಗಿದ್ದರೆ ಹಿಂದಿನ ದಿನವೇ ತಂದು ಕಟ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಅದು ಹಸಿಯಾಗಿದ್ದಾಗಲೇ ಕಟ್ ಮಾಡೋಕ್ಕೆ ಹೋದರೆ ತುರ್ಕೆ ಆಗುತ್ತೆ, ಕೈಯೆಲ್ಲ ತುರ್ಕೆ ಆಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಕರಗೋದಿಲ್ಲ. ಹಾಗಾಗಿ ಹಿಂದಿನ ದಿನ ರಾತ್ರಿ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ನೋಡಿ, ನಾನು ಎಲೆಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಸೊಪ್ಪಿನ ಪಲ್ಯ ಚೆನ್ನಾಗಿ ಕರಗಿ ಬೇಯುತ್ತೆ. ದೊಡ್ಡದಾಗಿ ಬೇಕಾದರೆ ಕಟ್ ಮಾಡ್ಕೋಬೋದು, ಆದರೆ ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಬೇಯುತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೆಲವರಿಗೆ ಅಭ್ಯಾಸ ಇರಲ್ಲ, ಕಟ್ ಮಾಡಬೇಕಾದ್ರೆ ಅದು ಕೈಯೆಲ್ಲ ಕಪ್ಪಾಗತ್ತೆ. ಹಾಗಿದ್ದವರು ಅದು ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಆಮೇಲೆ ಕೂಡ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಆನಂತರ ನಾವು ನಾರುಗಳನ್ನ ತೆಗೆದಿರೋ ಅಂತಹ ದಂಟು ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಕೆಲವರು ದಂಟುಗಳನ್ನ ಹಾಕೋದಿಲ್ಲ. ದಂಟು ಹಾಕಿಲ್ಲ ಅಂದರೆ ಕೆಸುವಿನ ಸೊಪ್ಪಿನ ಪಲ್ಯ ಅಷ್ಟು ರುಚಿಯಾಗಿ ಬರೋದಿಲ್ಲ. ನಾನು ಇವಾಗ ದಂಟನ್ನು ಕೂಡ ಹೆಚ್ಚಿಕೊತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಹಾಗೆ ಇಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಇದು ಸ್ವಲ್ಪ ಬಾಡಿರುತ್ತೆ, ಬೆಳಗ್ಗೆ ಹೊತ್ತಲ್ಲಿ ಬಾಡಿರೋದನ್ನು ನಾವು ಬೆಳಗ್ಗೆ ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು. ನೋಡಿ, ಕೈಯೆಲ್ಲ ಕಪ್ಪಾಗಿದೆ. ನಾನಿವಾಗ ಬೆಳಗ್ಗೆ ಸೂಜಿ ಮೆಣಸನ್ನು ಕೊಯ್ತಾ ಇದ್ದೀನಿ. ನೋಡಿ, ಮಲೆನಾಡು ಕಡೆಯಲ್ಲಿ ಸೂಜಿ ಮೆಣಸು ಅಂದರೆ ಗೊತ್ತಿರುತ್ತೆ. ಕೆಲವರು ಇದಕ್ಕೆ ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ. ಈ ಮೆಣಸು ಹಾಕಿದ್ರೇ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ರುಚಿ ಹೆಚ್ಚು ಬರುತ್ತೆ. ಇದಿಲ್ಲ ಅಂತಾದರೆ ನಾವು ಹಸಿಮೆಣಸನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದು ಜಾಸ್ತಿ ಇಲ್ಲದೆ ಇರೋದಕ್ಕಾಗಿ ನಾನು ಹಸಿಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಿಕ್ಕಿರೋದು. ಇವಾಗ ಕೆಸುವಿನ ಸೊಪ್ಪನ್ನು ತೊಳೆಯೋಕ್ಕೆ ರೆಡಿ ಮಾಡಿದ್ದೀನಿ. ನೋಡಿ, ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ತೊಳಿಬೇಕಾದ್ರೆ ಇದು ಕೆಸುವಿನ ಸೊಪ್ಪಿಗೆ ನೀರು ತಾಗಿಸಿದ್ರೆ ಕೈ ತುರ್ಕೆ ಆಗುತ್ತೆ. ಎಣ್ಣೆ ಹಚ್ಕೊಂಡು ತೊಳಿಬೇಕು, ಕೈಗೆ ಎಣ್ಣೆ ಹಚ್ಕೊಂಡು ತೊಳಿಬೇಕು. ಇದಕ್ಕೆ ಪಲ್ಯಕ್ಕೆ ನಾನು 2 ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸೂಜಿ ಮೆಣಸು ತೊಗೊಂಡಿದ್ದೀನಿ. ಆನಂತರ ಒಂದು ಕುಕ್ಕರನ್ನು ಬಿಸಿಗಿಟ್ಟು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಸೊಪ್ಪಿನ ಪಲ್ಯಕ್ಕೆ ನಾವು ಕೊಬ್ಬರಿ ಎಣ್ಣೆನೇ ಬಳಸಬೇಕು, ಹಾಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆನಂತರ ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಆಮೇಲೆ ಸೂಜಿ ಮೆಣಸು, ಈರುಳ್ಳಿಯನ್ನು ಹಾಕಬೇಕು. ಸೂಜಿ ಮೆಣಸು ಜಾಸ್ತಿ ಇದ್ದರೆ ನಾವು ಹಸಿಮೆಣಸು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಮೆಣಸು ಸ್ವಲ್ಪ ಕಡಿಮೆ ಇರೋದಕ್ಕಾಗಿ ನಾನು ಹಸಿಮೆಣಸನ್ನು ಸೇರಿಸಿದ್ದೀನಿ. ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ತೊಳೆದಿರೋ ಸೊಪ್ಪನ್ನು ಹಾಕಬೇಕು. ಸೊಪ್ಪು ತೊಳಿಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡೇ ತೊಳೀರಿ, ಯಾಕಂದರೆ ತುರ್ಕೆ ಆಗುತ್ತೆ. ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ನೆನೆಸಿರೋ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಿಜ ಅಂದರೆ ಅಮಟೆಕಾಯಿಯನ್ನು ಜಪ್ಪಿ ಹಾಕ್ತೀವಿ ನಾವು, ಆದರೆ ಅಮಟೆಕಾಯಿ ಇಲ್ಲದೆ ಇರೋದಕ್ಕಾಗಿ ನಾನು ಹುಣಸೆ ರಸ ಹಾಕಿದ್ದೀನಿ. ಆನಂತರ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ನಾನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಕರಗಬೇಕು. ಕರಗಿದ ನಂತರ ನಾವು ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಇಟ್ಸ್ಕೊಂಡ್ರೆ ಸಾಕಾಗತ್ತೆ. 2 ವಿಷಲ್ ಆದಮೇಲೆ ನಾನು ಕುಕ್ಕರನ್ನು ಓಪನ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಕರಗಿದೆ ಇದು. ಇದನ್ನು ಮ್ಯಾಶ್ ಆಗೋ ರೀತಿಯಲ್ಲಿ ನಾವು ಇದನ್ನು ತಿರುಗಿಸ್ಕೋಬೇಕು. ಆನಂತರದಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟು, ಸ್ವಲ್ಪ ತರಿಯಾಗಿರೋಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೆಲವರು ನುಚ್ಚನ್ನು ಹಾಕ್ಕೊತಾರೆ, ಅಕ್ಕಿಯನ್ನು ಸ್ವಲ್ಪ ಪೌಡರ್ ಮಾಡಿ ಕೂಡ ಹಾಕ್ಕೋಬೋದು. ಇದು ಹಾಕಿದರೆ ಪಲ್ಯ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ಅಕ್ಕಿ ಹಿಟ್ಟನ್ನು ಹಾಕ್ತಾರೆ. ನೋಡಿ, ಪಲ್ಯ ಇವಾಗ ರೆಡಿಯಾಗಿದೆ. ಬೇಕು ಅನ್ನೋ ಆಗಿದ್ದರೆ ಮೇಲೆ ಮತ್ತೆ ನೀವು ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಸೇರಿಸ್ಕೋಬೋದು. ಅಕ್ಕಿ ರೊಟ್ಟಿ ರೆಡಿ ಇದೆ, ಪಲ್ಯ ಕೂಡ ರೆಡಿ ಆಯಿತು. ತಿನ್ನೋಕ್ಕೆ ನೀವು ಕೂಡ ರೆಡಿ ಅಲ್ವಾ? ಮಾಡಿ ನೋಡಿ ಸೊಪ್ಪಿನ ಪಲ್ಯ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.